ಕರಾವಳಿ ಅಂದ್ರೆ ನಿಮ್ಗೆ ಒಂದ್ ಬೇರೆನೆ ಲೋಕ, ಯಾಕಂದ್ರೆ ಅಲ್ಲಿ ನಡೆಯುವಂತ ಸಂಪ್ರದಾಯಗಳಿರ್ಬೋದು. ಸೊ ಅದು ಎಲ್ಲೂ ಕೇಳಿರಲ್ಲ. ಇತ್ತೀಚೆಗೆ ಆ ಸಂಪ್ರದಾಯಗಳ ಬಗ್ಗೆ ಸಿನಿಮಾಗಳು ಬರ್ತಾ ಇದೆ, ಹಾಗಾಗಿ ಇಲ್ಲಿ ಕರಾವಳಿ ಭಾಗದ ಸಂಪ್ರದಾಯಗಳು ಗೊತ್ತಾಗ್ತಾ ಇದೆ. ಇದು ಹೇಗಿತ್ತು ನಿಮ್ಗೆ? ಕರಾವಳಿ ಈ ಲೋಕ ಹೇಗಿತ್ತು ಸಿನಿಮಾ ಮಾಡಿದ ಓವರ್ ಆಲ್ ಎಕ್ಸ್ಪೀರಿಯನ್ಸ್? ನನಗೆ ಡೆಫಿನೆಟ್ಲಿ ಕಲ್ಚರಲಿ ತುಂಬ ಡಿಫ್ರೆಂಟ್. ಯಾಕಂದರೆ ನಾನು ಕೋಸ್ಟಲಿಂದ ಬರಲ್ಲ, ಕೋಸ್ಟಲ್ ಸೈಡಿಂದ. ಸೊ ನಾವು ಅದಕ್ಕೆಲ್ಲ ನಾವು ಫಸ್ಟ್ ನೋಡಿದ್ದು ಕಾಂತಾರಾಯಿಂದ. ಬಟ್ ಐ ಥಿಂಕ್ ಕರಾವಳಿನಲ್ಲಿ ಶೂಟ್ ಮಾಡಬೇಕಾದ್ರೆ ನಾವು ಔಟ್ಡೋರ್ನಲ್ಲಿ ಇರ್ತಿದ್ವಿ, 30 days ಅಲ್ಲೇ ಇರ್ತಿದ್ವಿ. ಸೊ ಅಲ್ಲೇ ಇದ್ದು ಅಲ್ಲೇ ಫುಡ್ ತಿಂದು ಮತ್ತು ಅದೇ ಜನದ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರಿಂದ ಐ ಥಿಂಕ್ ಪರ್ಫಾರ್ಮೆನ್ಸ್ ಈಸಿ ಆಯಿತು. ರಾಜ್ವಿ ಶೆಟ್ಟಿ ಅವರೇ, ಶೆಟ್ಟಿ ವಿಲನ್, ಅದೊಂಥರ ಟ್ರೆಡಿಷನಲ್ ಹೀರೋ ವಿಲನ್ ಅಂತ. ಮಾಡಿದ್ರಿ ಅದು ಟೀ ಕೋಡ್ ಅಲ್ಲ ಇವಾಗಿರೋದು. ನೀವು ಅವ್ರಿಗೆ ಅಪ್ಪ ಆಗ್ಬೇಕಾ ಈ ಫಿಲಮ್ ಅಲ್ಲಿ ಅಂತ? ಆಗಿದ್ದೀನ ಅಂತ ಗೊತ್ತಿಲ್ಲ ಶಾರದಾ, ಬಟ್ ಈ ಹೊಸ ಇನ್ಫಾರ್ಮೇಶನ್ಗೋಸ್ಕರ ಥ್ಯಾಂಕ್ ಯು ಸೋ ಮಚ್. ಬಟ್ ಜನರಲಿ ನನ್ಗೆ ಗೊತ್ತಿರೋ ಇನ್ಫಾರ್ಮೇಶನ್ ನಾನು ತಿಳ್ಕೊಳ್ಬೇಕಾಗಿತ್ತು. ಸೊ ಅವರು ಐ ಥಿಂಕ್ ನಮ್ಗೆ ಏನೆಲ್ಲ ಹೇಳೋದಕ್ಕಿದೆ ಅದೆಲ್ಲ ಟ್ರೈಲರ್ ಅಲ್ಲಿ ಹೇಳಿದೀವಿ ನಾವು. ಸೊ ಅದನ್ನ ನೀವು ಯಾವ ರೀತಿ ಡಿಕೋಡ್ ಮಾಡಿದ್ರು ನನಗೆ ತೊಂದರೆ ಇಲ್ಲ, ಯಾಕಂದ್ರೆ ಫೈನಲಿ ನೀವೇನ್ ಅನ್ಕೊಂಡ್ರು ಅದು ತಪ್ಪು. ಓಕೆ, ಸಮಟೈಮ್ಸ್ ಐ ಕ್ಯಾನ್ ಬಿ ರಾಂಗ್. ಯಾ ಗುರುದತ್ ಅವರೇ, ನಿಮ್ಗೆ ರಾಜ್ಬಿ ಶೆಟ್ಟಿ ಬಂದ್ಮೇಲೆ ಪ್ರಜ್ವಲ್ ಪ್ರೆಸೆನ್ಸ್ ಕಡಿಮೆ ಆಗಿದ್ಯಾ? ರಾಜ್ಬಿ ಶೆಟ್ಟಿಗೆ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡಿದ್ರೆ ಏನಾದ್ರು? ಖಂಡಿತವಾಗ್ಲೂ ಇಲ್ಲ. ಓಕೆ, ಐ ಜಸ್ಟ್ ವಾಂಟೆಡ್ ಟು ನೋ. ಹೆಂಗ್ ಮ್ಯಾಮ್ ಮಾಡಕ್ಕಾಗತ್ತೆ? ಸಮ್ವೇರ್ ಪ್ರಜ್ವಲ್ಸ್ ಆಬ್ಸೆನ್ಸ್ ಏನ್ ಮೆಸೇಜ್ ಕೊಡ್ತಾ ಇದ್ರು ಆಡಿಯನ್ಸ್ಗೆ ಇದರಿಂದ? ಬಿಕಾಸ್ ಎಲ್ಲಾನು ಹೇಳ್ತಾರೆ ಟೀಮ್ ಒಳಗಡೆ ಡಿಸ್ಕಸ್ ಮಾಡಿ ಬರ್ಬೇಕು ಅಂತ, ಬಟ್ ಇಟ್ಸ್ ಔಟ್ ಇನ್ ದ ಓಪನ್. ಸೊ ಏನ್ ಮೆಸೇಜ್ ಹೇಳ್ತಾ ಇದ್ರು ಆಡಿಯನ್ಸ್ಗೆ? ಆಡಿಯನ್ಸ್ ನಾನ್ ಕೊಡುವ ಮೆಸೇಜ್ ನಾನು ಕಥೆಯಲ್ಲಿ ಕೊಡ್ತೀನಿ. ಆಡಿಯನ್ಸ್ ಮೆಸೇಜ್ ಕೊಡೋಷ್ಟು ನಾನು ದೊಡ್ಡವನಲ್ಲ. ನನ್ನ ಒಪಿನಿಯನ್, ನನ್ನ ಅಭಿಪ್ರಾಯ, ನನ್ನ ಇಂಟೆನ್ಷನ್ ಏನೇ ಇದ್ರು ದಟ್ ವಿಲ್ ಬಿ ಇನ್ ಮೈ ಫಿಲ್ಮ್, ಇನ್ ಮೈ ಸ್ಟೋರಿ. ಆದ್ರೆ ಈ ತರ ಅನ್ಫಾರ್ಚುನೇಟ್ ಸಿಚುವೇಶನ್ಗಳು ನಡಿಬಾರ್ದಾಗಿತ್ತು ಅಂತನ್ನುವುದು ಒಬ್ಬ ನಿರ್ದೇಶಕನಾಗಿ, ಒಬ್ಬ ನಿರ್ಮಾಪಕನಾಗಿ ನನ್ನ ಕನ್ಸರ್ನ್. ಯಾಕಂದ್ರೆ ಸಿನಿಮಾ ಅಂತನ್ನೋದು ನನ್ನದೊಬ್ಬಂದಲ್ಲ ಮ್ಯಾಮ್. ಇಲ್ಲಿರುವ 100 ಜನ ಪ್ರೇಕ್ಷಕರಿಂದ ಹಿಡಿದು 100 ಜನ ಕಲಾವಿದರಿಂದ ಹಿಡಿದು 1,000 ಜನ ಎಫರ್ಟ್ ಇದೆ, ಅವ್ರ ಶ್ರಮ ಇದೆ. ಸೊ ಈಗ ನಾನು ಹೋಗಿ ಅವ್ರ ಹತ್ರ ಅಥವಾ ನಾವು ಕೂತು ಮಾತಾಡಿ ಸರಿ ಮಾಡ್ಕೋಬಹುದು ಸಮಸ್ಯೆನ, ಆದ್ರೆ ಇಲ್ಲಿ ಆಗಿರುವ ಎಂಬ್ಯಾರಸ್ಮೆಂಟ್ ಯಾರಿಗಾದ್ರೂ ವಾಪಸ್ ಕೊಡಕ್ಕಾಗತ್ತಾ? ಇಲ್ಲಲ್ಲ. ಇದು ಪ್ರೇಕ್ಷಕರ ಮುಂದೆ. ಇವಾಗ ನೋಡಿ, ಪ್ರವೀಣ್ ಅಣ್ಣ ಬಂದಿದ್ದಾರೆ, ಪ್ರವೀಣ್ ಶೆಟ್ರು, ಅವ್ರು ಇಡೀ ಜೀವನ ಅವ್ರು ಹೋರಾಟ ಮಾಡ್ಕೊಂಡ್ ಬಂದಿದ್ದಾರೆ. ನಾವು ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ಕೊಂಡ್ ಬೆಳೆದಿದೀವಿ, ಆಯ್ತಾ? ಅವ್ರಿಗೆ ಏನನ್ಸಿರುತ್ತೆ? ಅವ್ರನ್ನೆಲ್ಲ ನಾವು ಅತಿಥಿಗಳಾಗಿ ಕರೆದು, ಸಿನಿಮಾ ಗಣ್ಯರನ್ನ, ಪತ್ರಕರ್ತರನ್ನ, ಮಾಧ್ಯಮ ಮಿತ್ರರನ್ನ ಎಲ್ಲರನ್ನೂ ಕರೆದು, ಈ ತರದೊಂದು ಅಲ್ವಲ್ಲ. ಇಟ್ ಇಸ್ ನಾಟ್ ಅವರ್ ಕಲ್ಚರ್ ಅಲ್ಲ. No, you should have discussed this before you come into. Tried doing it, ma'am. It didn't happen. Is it for the remuneration? Not exactly. If it is also, it could have been communicated in a much better way. Okay. Last question.